ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ. ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ಎಸ್ ಸ್ನೇಹಿತರೆ, ರಾಮಾಯಣ ರಾಮಾಯಣ ಅಂತಕ್ಕಂಥದ್ದಕ್ಕೆ ಈ ರಾಮಾಯಣ, ಮಹಾಭಾರತ, ಭಗವದ್ಗೀತಾ, ಗರುಡ ಪುರಾಣ, ವಿಷ್ಣು ಪುರಾಣ, ಶಿವ ಪುರಾಣ, ಬ್ರಹ್ಮ ಪುರಾಣ, ಓಕೆನಾ, ಇನ್ನು ಅನೇಕ ಗ್ರಂಥಗಳು ಇವೆಲ್ಲ ಏನಂತಾರೆ, ಋಷಿ ಮೂಲ ನದಿ ಮೂಲ ಅಂತಾರಲ್ಲ, ಆ ತರ ಗ್ರಂಥಗಳು ಇವೆಲ್ಲ. ಇವನ್ನೆಲ್ಲ ಟಚ್ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಇರ್ತಕ್ಕಂತಹ ಒಂದು ಗ್ರಂಥಗಳಿವು. ಮತ್ತೆ ಬಹಳ ಶ್ರದ್ಧಾ ಭಕ್ತಿಯಿಂದ ಇವನ್ನ ಓದಿದ್ದೆ ಆದ್ರೆ ಓಕೆ, ಹೆಂಗೆ ಅಂತಂದ್ರೆ ನಿಮ್ಗೆ ಜೀವನವನ್ನೇ ಬದಲಾಯಿಸುವಂತ ಶಕ್ತಿ ಇರುವಂತ ಗ್ರಂಥಗಳಿವೆಲ್ಲ. ಸೊ ಆ ಗ್ರಂಥವನ್ನ ಆಧರಿಸಿ ಸುಮಾರು ಸಿನಿಮಾಗಳು ಬಂದಿದಾವೆ. ಆದ್ರೆ ಆಗ ಹಳೆ ಸಿನಿಮಾ ಸಂಪೂರ್ಣ ರಾಮಾಯಣ ಅನ್ನುವಂತ ಸಿನಿಮಾ ಬಂದಿತ್ತು. ನಿಜವಾಗ್ಲೂ ಅದನ್ನ ನೋಡಿದ್ರೆ ಇವತ್ತಿಗೂ ಗೂಸ್ ಬಂಪ್ಸ್ ಬರುತ್ತೆ. ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಕಟ್ಕೊಂಡ್ ಕೊಟ್ಟಿರ್ತಕ್ಕಂಥದ್ದು ಸಂಪೂರ್ಣ ರಾಮಾಯಣ. ಸೊ ಸಂಪೂರ್ಣ ರಾಮಾಯಣ ಆದ್ಮೇಲೆ ಈಗ ಯಾರು ಪ್ರಭಾಸ್ ಅವ್ರನ್ನ ಹಾಕೊಂಡು ಒಂದ್ ಸಿನಿಮಾ ಮಾಡಿದ್ರು. ಬಟ್ ಲಿಟರ್ಲಿ ಅಸಹ್ಯ ತಂದು ಹಾಕ್ಬಿಟ್ರು. ಆ ರಾಮಾಯಣ ಅನ್ನೋ ಗ್ರಂಥಕ್ಕೆ ಇರ್ತಕ್ಕಂತಹ ವ್ಯಾಲ್ಯೂನೇ ಡೌನ್ ಮಾಡಾಕ್ಬಿಟ್ರು. ಈಗ ಮತ್ತೆ ನಮ್ಮ ಹೆಮ್ಮೆಯ ಸ್ಯಾಂಡಲ್ವುಡ್ ನ ಸರ್ದಾರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು, ನಾನು ಅಪ್ಪಟ ದರ್ಶನ್ ರವರು ಅಭಿಮಾನಿಯಾಗಿ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಮೊನ್ನೆನೂ ಕೂಡ ದರ್ಶನ್ ರವರು ಕೇಳ್ತಾ ಇದ್ರಂತೆ ಯಶ್ ಅವ್ರದ್ದು ಎಲ್ಲಿಗೆ ಬಂತು, ಏನಾಯ್ತು ಸಿನಿಮಾ ಅಂತ, ಏನೋ ರಕ್ಷಿತಾ ಅವ್ರ ಹತ್ರ. ಸೊ ಅಂದ್ರೆ ಅವರಿಬ್ರು ಬಾಂಡಿಂಗ್ ಹಂಗಿದೆ, ಜೋಡೆತ್ತಗಳದ್ದು ಬಾಂಡಿಂಗ್ ಹಂಗಿತ್ತು, ಬಾಂಡಿಂಗ್ ಹಂಗಿದೆ ಕೂಡ. ಸೊ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಮಾಯಣ ಅನ್ನೋ ಒಂದು ಸಿನಿಮಾದಲ್ಲಿ ರಾವಣನಾಗಿ ಗರ್ಜಿಸೋದಕ್ಕೆ, ನಮ್ಮ ಡಿಬಾಸ್ ಅವರು ಕೂಡ ರಾಬರ್ಟ್ ಅನ್ನೋ ಸಿನಿಮಾದಲ್ಲಿ ರಾವಣನ ಒಂದು ಗೆಟಪ್ ನ ಹಾಕೊಂಡಿದ್ರು. ರಾಬರ್ಟ್ ಸಿನಿಮಾದಲ್ಲಿ ನಾನಾರು ಅಂತ ಅಂದ್ಬಿಟ್ಟೆಲ್ಲ ಹೇಳೋರು. ಸೊ ಆ ತರ ಏನಂತಾರೆ, ಯಶ್ ಅವರ ಒಂದು ರಾವಣನ ಪಾತ್ರಕ್ಕೆ ಮೆಚ್ಚುಗೆಗಳು ವ್ಯಕ್ತ ಆಗ್ತಾ ಇದೆ. ಸತ್ಯವಾಗಿ ನೀವು ನಂಬಲ್ಲ, ಅದ್ಭುತ, ಅಮೋಘ, ಆಶ್ಚರ್ಯ, ಅಷ್ಟು ಅಚ್ಚುಕಟ್ಟಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇವತ್ತು ರಾಮಾಯಣದ ಟ್ರೈಲರ್ ಲಾಂಚ್ ಆಗಿದೆ. ಸೊ ಲಾಂಚ್ ಆದ್ಮೇಲೆ ಆ ರಾಮಾಯಣದ ಟ್ರೈಲರ್ ಅನ್ನೇ ತಿಂದ್ಕೊಂಡ್ಬಿಟ್ಟಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಅಷ್ಟು ಅದ್ಭುತವಾದಂತ ನಟನೆ ಕೊಟ್ಟಿದ್ದಾರೆ, ನಟನೆ ಮಾಡಿದ್ದಾರೆ. ಎಂಡ್ ಆಫ್ ದಿ ಮೂಮೆಂಟ್ ತುಂಬಾ ಖುಷಿ ಆಗತ್ತೆ. ಯಾಕೆ ಅಂತಂದ್ರೆ ನಮ್ಮ ಕರ್ನಾಟಕದ, ನಮ್ಮ ಕನ್ನಡದ ಕಾವೇರಿ ನೀರನ್ನ ಕುಡ್ಕೊಂಡು ಓಕೆ, ಇವತ್ತು ಬಾಲಿವುಡ್ ಸ್ಟಾರ್ಸ್ ಗಳಿಗೆನೆ ಟಕ್ಕರ್ ಕೊಟ್ಟು ನಿಂತ್ಕೊಂಡಿದ್ದು ಅಲ್ದೇನೆ ಅವ್ರ ಜೊತೆಗೆ ಸಿನಿಮಾ ಮಾಡುವಂತ ಗಟ್ಸ್ ಇದೆ ನೋಡಿ. ಆ ಸಿನಿಮಾಗೆ ಪ್ರೊಡ್ಯೂಸ್ ಮಾಡುವಂತ ಅಂದ್ರೆ ಒನ್ ಆಫ್ ಪ್ರೊಡ್ಯೂಸರ್ ಅಂದ್ರೆ ಇವರು ಕೂಡ ಒಬ್ರು ಪ್ರೊಡ್ಯೂಸರ್ ಆಗಿ ಆ ಒಂದು ಸಿನಿಮಾಗೆ ಇವ್ರಿಗೆ ಕೊಡ್ತಕ್ಕಂಥ ಸಂಭಾವನೆಯನ್ನ ಅದಕ್ಕೆ ಇನ್ವೆಸ್ಟ್ ಮಾಡಿ ಇಷ್ಟು ದೊಡ್ಡ ಅಂದ್ರೆ ನ್ಯಾಚುರಲ್ ಆಗಿ ಬರ್ಬೇಕು, ನಮ್ ಜನರಿಗೆ ಯಾವುದೇ ಆದ್ರೂ ಅಚ್ಚುಕಟ್ಟಾಗಿ ಕಟ್ಕೊಂಡ್ ಕೊಡಬೇಕು ಅನ್ನೋದ್ರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಪಾತ್ರ ಬಹಳ ಅದ್ಭುತವಾಗಿರುತ್ತೆ. ಸೊ ಆ ತರದ್ರಲ್ಲಿ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಮಾಯಣ ಅನ್ನೋ ಒಂದು ಸಿನಿಮಾದಲ್ಲಿ ರಾವಣನಾಗಿ ಆರ್ಭಟಿಸೋದಕ್ಕೆ ಮತ್ತೆ ನಿಮ್ಮೆಲ್ರಿಗೂ ಕೂಡ ರಾವಣನಾಗಿ ಕಾಣಿಸ್ಕೊಳ್ಳೋದಕ್ಕೆ ಇದೇ ದೀಪಾವಳಿಗೆ ಬರ್ತಾ ಇದ್ದಾರೆ. ಈಗ ಇವತ್ತೊಂದು ಟ್ರೈಲರ್ ನೋಡಿನೇ ಗೂಸ್ ಬಂಪ್ಸ್ ಕಿತ್ಕೊಂಡ್ಬಿಟ್ಟಿದೆ. ಒಂದು ಹುಲಿ ಸೀನ್, ಅದ್ರಲ್ಲೂ ಈ ಟ್ರೈಲರ್ ಯಾರ್ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಹೋಗಿ ಟ್ರೈಲರ್ ನೋಡಿ. ಒಂದು ಹುಲಿ ಸೀನ್ ಬರುತ್ತೆ, ಆ ಹುಲಿ ಗರ್ಜಿಸುತ್ತೆ. ಗರ್ಜಿಸಿದಾಗ ರಾವಣನ ಪಾತ್ರದಲ್ಲಿರ್ತಕ್ಕಂಥ ಯಶ್ ಅವ್ರು ಗರ್ಜಿಸ್ತಾರೆ. ನಿಜವಾಗ್ಲೂ ಗೂಸ್ ಬಂಪ್ಸ್ ಸೀನ್ಸ್ ಗಳಿವೆಲ್ಲ ಥಿಯೇಟರ್ ಅಲ್ಲಿ ನೋಡಿದ್ರೆ ದಂಗ್ ಹೊಡೆದು ದಂಗಾಬಲ ಆಗೋಗದಂತ ಗ್ಯಾರಂಟಿ. ಮತ್ತೆ ಅದೇ ಹೇಳ್ತಾ ಇದ್ದೀನಲ್ಲ, ಹಾಲಿವುಡ್, ಬಾಲಿವುಡ್, ಟಾಲಿವುಡ್ ಎಲ್ಲದಕ್ಕೂ ಟಕ್ಕರ್ ಕೊಟ್ಕೊಂಡು ನಿಂತ್ಕೊಂತಾ ಇರುವಂತ ವುಡ್ ಸ್ಯಾಂಡಲ್ವುಡ್ ಅಂತಂದ್ರೆ ತಪ್ಪಾಗೋದಿಲ್ಲ. ಇದಕ್ಕೆ ಒಂದೇ ಒಂದು ಮಿಸ್ ಆಗ್ತಾ ಇರತಕ್ಕಂಥದ್ದು ನಮ್ಮ ಡಿ ಬಾಸ್ ದರ್ಶನ್ ರವರು. ಅವರು ಇದ್ದಿದ್ರೆ ಇವತ್ತು ಇನ್ನೂ ಸಂತೋಷ ಪಟ್ಟಿರೋರು, ಇನ್ನೂ ಖುಷಿ ಪಟ್ಟಿರೋರು. ಆದಷ್ಟು ಬೇಗ ಬರ್ತಾರೆ ಹೊರಗಡೆಗೆ. ಅದೊಂದ್ ಕಡೆ ಗಿಡ ನಮ್ಮ ಡಿ ಬಾಸ್ ದರ್ಶನ್ ಅವ್ರದ್ದು. ದರ್ಶನ್ ಅವ್ರದ್ದು ಈ ವಿಚಾರದಲ್ಲಿ ಏನಕ್ಕಪ್ಪ ತಗೊಂತೀರಾ ಅಂತ ತಾವೆಲ್ಲರೂ ಕೇಳಬಹುದು. ಯಾಕೆ ತಗೊಂತೀನಿ ಅಂತ ಅಂದ್ರೆ, ದರ್ಶನ್ ಅವರು ಮತ್ತೆ ಯಶ್ ಅವರು ಇಬ್ರು ಜೋಡೆತ್ತುಗಳ ತರ ಇದ್ದಾರೆ. ಅದನ್ ಬಿಟ್ರೆ ಧನ್ವೀರ್ ಅವರು ಈ ಜೋಡೆತ್ತುಗಳಿಗೆ ಒಂದು ತಮ್ಮನಾಗಿ ಆ ಜೋಡೆತ್ತುಗಳನ್ನ ಒಂಥರ ಎರಡು ಜೋಡೆತ್ತುಗಳಿಗೆ ಒಂದು ತಮ್ಮನಾಗಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಧನ್ವೀರ್ ಅವರು. ಓಕೆ, ಎಲ್ಲ ಕರ್ನಾಟಕದ ಎಲ್ಲಾ ಹೀರೋಗಳು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ವಿಭಿನ್ನವಾದಂತ ಪ್ರಯತ್ನ. ಈಗ ಕಿಚ್ಚ ಸುದೀಪ್ ಅವ್ರದ್ದು ಬಿಲ್ಲಾರಂಗ ಬಾದ್ಶಾ ಬರ್ತಾ ಇದೆ. ಎಸ್, ಖುಷಿ ಪಡುವಂತ ವಿಚಾರ. ಓಕೆ, ಎಲ್ಲಾರ್ದು ಚೆನ್ನಾಗಿ ಹೋಗ್ತಾ ಇದೆ, ಅದೊಂದು ಕಡೆಗೆ ಸೂಪರ್ ಆಗಿದೆ. ಆದ್ರೆ ಇವತ್ತಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ರಾಮಾಯಣ ಟ್ರೈಲರ್ ಅಮೋಘ, ಆಶ್ಚರ್ಯ, ಅದ್ಭುತ,
ವರ್ಣನೆ ಮಾಡೋದಕ್ಕೆ ಆಗಲ್ಲ. ಇನ್ನು ರಣಬೀರ್ ಕಪೂರ್ ಅವರು ಕೂಡ ಅಷ್ಟೇನೆ. ರಣಬೀರ್ ಕಪೂರ್ ಅವರು ಕೂಡ ಬಹಳ ಅಂದ್ರೆ ಬಹಳ, ರಣಬೀರ್ ಕಪೂರ್ ಅವ್ರು ಏನ್ ನನ್ಗೆ ಹೆಸರು ಗೊತ್ತಾಗ್ತಾ ಇಲ್ಲ, ಅದೇ ಇರ್ಬೋದು ಅನ್ಕೊಂತೀನಿ. ರಣಬೀರ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಬ್ರಹ್ಮಾಸ್ತ್ರ ಅನ್ನೋ ಒಂದು ಸಿನಿಮಾದಲ್ಲೂ ಅವ್ರು ಮಾಡಿದ್ರು. ಬ್ರಹ್ಮಾಸ್ತ್ರ ಸಿನಿಮಾದಲ್ಲೂ ಅಷ್ಟೇ ಬಹಳ ಚೆನ್ನಾಗಿ ಹೋಗಿತ್ತು ಬ್ರಹ್ಮಾಸ್ತ್ರ. ಸೊ ಅದನ್ನ ಹೊರತುಪಡಿಸಿ ಅದಾದ್ಮೇಲೆ ಬಂದಂತದ್ದು ಈಗ ರಣಬೀರ್ ಕಪೂರ್ ಅವರ ಒಂದು ಸಿನಿಮಾ. ಇದನ್ನೆಲ್ಲ ಮಾಡಿದ್ರು ಬಿಡಿ, ಅದು ದುರಂಧರ ಇವು ಎಲ್ಲ ಏನೇನು ಅವರೇ ತಾನೆ ದುರಂಧರ್ ಮಾಡಿರೋದು, ಅವರೇ ತಾನೆ, ರಣಬೀರ್ ಕಪೂರ್ ಅವರೇ ತಾನೆ. ಎಸ್, ಅಲ್ಲ ಯಾರೋ ಗೊತ್ತಿಲ್ಲ ನನಗೆ. ಯಾಕೆ ಅಂತಂದ್ರೆ ನಮ್ಗೆ ಕರ್ನಾಟಕದ ಎಲ್ಲಾ ಸೆಲೆಬ್ರಿಟೀಸ್ಗಳದ್ದು, ಎಲ್ಲಾ ಕಲಾವಿದರುಗಳದ್ದು ಗೊತ್ತಿದೆ. ಸೆಲೆಬ್ರಿಟೀಸ್ ಅಂದ್ರೆ ತಪ್ಪಾಗತ್ತೆ, ಎಲ್ಲಾ ಕಲಾವಿದರುಗಳದ್ದು ಗೊತ್ತಿದೆ ನಮ್ಗೆ ನೇಮ್ಗಳು. ಬಟ್ ಬಾಲಿವುಡ್ ಟಾಲಿವುಡ್ ನಮ್ಗೆ ಏನಕ್ ಬೇಕು? ಯಾರ್ಯಾರು ನಮ್ಗೆ ಒಬ್ಬೊಬ್ರು ಇಬ್ಬಿಬ್ರು ಇಷ್ಟ ಆಗಿರ್ತಾರೋ ಅವ್ರದ್ದು ಮಾತ್ರ ಸಾಕು. ನಮ್ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರು. ನಮ್ಮ ಕರ್ನಾಟಕದ ಹೀರೋ ಅಲ್ಲಿ ನಮ್ಮ ಕನ್ನಡದ ತಾಕತ್ತು ಅಥವಾ ನಮ್ಮ ಕನ್ನಡಿಗರ ತಾಕತ್ತನ್ನ ತೋರ್ಸೋದಕ್ಕೆ ಹೋಗಿದ್ದಾರೆ. ಸೊ ಎಂಡ್ ಆಫ್ ಮೂಮೆಂಟ್, ಖುಷಿ ಪಡುವಂತ ವಿಚಾರ. ಟಾಕ್ಸಿಕ್ ನೆಕ್ಸ್ಟ್ ಅಪ್ಡೇಟ್ ಬರ್ತಾ ಇದೆ. ಟಾಕ್ಸಿಕ್ ಎಂದು ಅದು ಕೂಡ ರಿಲೀಸು ಆಗ್ಬಿಡ್ಬೇಕಾಗಿತ್ತು. ಟಾಕ್ಸಿಕ್ ಕಾರಣಾಂತರಗಳಿಂದ ರಿಲೀಸ್ ಆಗೋದಕ್ಕೆ ಹಿಂದೆ ಮುಂದೆ ಆಗ್ತಾ ಇದೆ. ಗೊತ್ತಿಲ್ಲ ಏನಕ್ಕೆ ಅಂತ. ಆದಷ್ಟು ಬೇಗ ಅದು ಬರ್ಲಿ. ಆದ್ರೆ ಇದಂತೂ ದೀಪಾವಳಿಗೆ ಪಕ್ಕ ಬಂದೇ ಬರುತ್ತೆ. ಯಾಕೆ ಅಂತಂದ್ರೆ ಎಲ್ಲಾ ಇದ್ರಲ್ಲೂ ಅನೌನ್ಸ್ ಮಾಡ್ತಾ ಇದ್ದಾರೆ. ಬಹಳ ಅದ್ಭುತವಾಗಿದೆ. ಇದು ಒಬ್ರು ಡಿಸಿಷನ್ ಅಲ್ಲ, ಎಲ್ಲರೂ ಡಿಸಿಷನ್ ತಗೊಂಡು ಈ ತರ ದೀಪಾವಳಿಗೆ ಬರ್ಬೇಕು ಅಂತ ನಿಂತಿದ್ದಾರೆ. ಅದ್ಭುತ ಅದ್ಭುತ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದ್ಭುತ. ಚೆನ್ನಾಗ್ ಬರ್ಲಿ, ಚೆನ್ನಾಗಾಗ್ಲಿ. ಇದ್ಯಾವ್ದೋ ಪ್ರಭಾಸ್ ಅವ್ರದ್ದು ಯಾವ್ದೋ ಒಂದು ಸಿನಿಮಾ ಬಂತು ನೋಡಿ, ಅದು ಬಾಯಲ್ಲಿ ಹೆಸರು ಬರಲ್ಲ. ಅದು ರಾಮಾಯಣನ ಒಂದು ಇದನ್ನೇ ಇಟ್ಕೊಂಡು ಮಾಡಿದ್ರು, ಆ ಥೀಮ್ನ ಇಟ್ಕೊಂಡು. ಆದ್ರೆ ಅದಷ್ಟು ಚೆನ್ನಾಗೂ ಇಲ್ಲ, ಮತ್ತೆ ಜನಗಳಿಗೆ ಅದು ಮೆಚ್ಚುಗೆನೂ ಆಗ್ಲಿಲ್ಲ. ಕಾರ್ಟೂನ್ ಮಾಡಾಕ್ಬಿಟ್ರು. ಪ್ರಭಾಸ್ ಅವ್ರನ್ನಂತೂ ಅಸಹ್ಯವಾಗಿ ತೋರ್ಸಾಕ್ಬಿಟ್ರು. ಸೊ ಇದೀ ರಾಮಾಯಣದಲ್ಲಿ ಆತರ ಆಗದೆ ಇರ್ಲಿ ಅಂತಾನೆ ನಾನು ಕೇಳ್ಕೊಳ್ಳೋದು ಪರಮಾತ್ಮನಲ್ಲಿ. ಎಲ್ರೂ ಚೆನ್ನಾಗಿ ತೋರಿಸ್ಲಿ. ರಾಮಾಯಣ ಅನ್ನೋ ಒಂದು ಗ್ರಂಥವನ್ನ ಆಧಾರವಾಗಿಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಮುಂದಿನ ಪೀಳಿಗೆಗಳಿಗೆ ಒಂದು ಹೆಸರಾಗೋ ತರದಲ್ಲಿ ಇರಲಿ. ಹೆಸರಾಗುತ್ತೆ ಖಂಡಿತವಾಗಿ, ಅದ್ರಲ್ಲಿ ಬೇರೆ ಡೌಟ್ ಇಲ್ಲ. ಒಂದ್ ಪಠ್ಯ ಪುಸ್ತಕದಲ್ಲಿ ಈ ತರ ರಾಮನ ಕ್ಯಾರೆಕ್ಟರ್ ಅಂದ್ರೆ ಹಿಂಗಿರುತ್ತೆ, ರಾವಣನ ಕ್ಯಾರೆಕ್ಟರ್ ಅಂದ್ರೆ ಹಿಂಗಿದೆ, ಇದು ರಾವಣ ಅಂದ್ರೆ ಅನ್ನುವಂತಹ ಒಂದು ಇದಾಗ್ಬೇಕು. ಅದೇ ನಮ್ಮ ಆಸೆ. ಸೊ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಏನಂತಾರೆ, ಹೊಸ ಅಪ್ಡೇಟ್ಸ್ ಗಳು ಏನಿದೆಯಲ್ಲ, ಆ ಹೊಸ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಹೋಗ್ತೇವೆ. ಇನ್ನೇನ್ ಸದ್ಯದಲ್ಲೇ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ, ಅದನ್ನು ನೋಡೋಣ. ಅದನ್ನೆಲ್ಲ ಹೊರತುಪಡಿಸಿದ್ರೆ ಇನ್ನೊಂದು ಒಬ್ಬರ ಬಗ್ಗೆ ಹೇಳೋದ್ ಬಿಟ್ಬಿಟ್ಟೆ ನಾನು. ಯಾರು ನಮ್ಮ ಡಿಂಪಲ್ ಯಾರಪ್ಪ ಅವ್ರ ಹೆಸರೇನಪ್ಪ, ಅದು ಹೀರೋಯಿನ್ ಮಾಡಿದಾರಲ್ಲ ಅವರು. ಅಲ್ಲ 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 ಇದ್ರಲ್ಲಿ ರಾಮಾಯಣದಲ್ಲಿ ಮಾಡಿದಾರಲ್ಲ, ಬಾಯಲ್ಲಿ ಐತೆ, ಅದು ಬರ್ತಾ ಇಲ್ಲ. ಯಾಕೆಂದ್ರೆ ಅವ್ರು ನನಗೆ ತುಂಬಾ ಇಷ್ಟ. ಯಾಕೆಂದ್ರೆ ಅದ್ಭುತವಾಗಿ ಕಾಣಿಸುವಂತವ್ರು. ಮತ್ತೆ ಇವತ್ತಿಗೂ ಎಲ್ಲಾ ಮಾಡರ್ನ್ ಡ್ರೆಸ್ ಹಾಕೊಂಡು ನಾನು ಅದ್ರಲ್ಲಿ ಚೆನ್ನಾಗಿ ಕಾಣಿಸ್ತೀನಿ, ಇದ್ರಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅಂದ್ರೆ ಅವರು ಇವತ್ತಿಗೂ ಸ್ಯಾರಿ ಉಟ್ಕೊಂಡು ಎಲ್ಲೇ ಹೋದ್ರು ಹೋಗ್ತಾರೆ, ಯಾವ್ದೇ ಫಂಕ್ಷನ್ ಹೋದ್ರು. ಸೊ ನಮ್ಮ ಸಾಯಿ ಪಲ್ಲವಿ ಅವರು ಸೀತೆಯ ಪಾತ್ರವನ್ನ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಸೂಕ್ತವಾದಂತ ಪಾತ್ರನೇ ಕೊಟ್ಟಿದ್ದಾರೆ. ಸಾಯಿ ಪಲ್ಲವಿ ಅವರು ಎಲ್ಲೇ ಹೋದ್ರು ಹಸಿರಲ್ಲೇನೆ ಅದ್ಭುತವಾದಂತ ಲಕ್ಷಣ ಹೆಂಗ್ ಕಾಣಿಸ್ತಾರೆ ಅಂದ್ರೆ, ಲಕ್ಷ್ಮಿ ಬಂದ್ರೇನೋ ಅನ್ನೋ ತರದಲ್ಲಿ ಕಾಣಿಸ್ತಾರೆ. ಈಗ ಸೀತೆ ಪಾತ್ರ ಕೊಟ್ಟಿದ್ದಾರೆ ಸಾಯಿ ಪಲ್ಲವಿ ಅವ್ರಿಗೆ. ಖಂಡಿತವಾಗಿ ಬಹಳ ಪಾತ್ರವನ್ನ ಕೊಟ್ಟಿರ್ತಕ್ಕಂಥವ್ರಿಗೂ ಕೂಡ ಅಷ್ಟೇ ಆಕ್ಸೆಪ್ಟ್ ಹೇಳ್ಬೇಕು. ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಎಂಡ್ ಆಫ್ ಮೂಮೆಂಟ್ ರಾಮಾಯಣ ಬಹಳ ಚೆನ್ನಾಗಿ ಬರ್ತಾ ಇದೆ. ದೀಪಾವಳಿಗೆ ಬರ್ತಾ ಇದೆ. ಎಲ್ರು ಮಿಸ್ ಮಾಡದೆ ನೋಡಿ ರಾಮಾಯಣ ಸಿನಿಮಾನ. ನಿಮ್ಗೇನ್ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.